ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಅವಕಾಶ ಇದೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೇನೆಂದರೆ, ಸರ್ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ನಾವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ಅದು ಓಕೆನಾ ಅಂದರೆ, ಕೆಲವು ವಿದ್ಯಾರ್ಥಿಗಳು ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತಲ್ಲ, ಅದರಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಲ್ವ ನೀವು, ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು 1 to 40 ತನಕ ಇಂಜಿನಿಯರಿಂಗು, ಡಿ ಫಾರ್ಮು, ಬಿ ಫಾರ್ಮ್ ಕೋರ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈಗ ಆಯುಷ್ ಕೋರ್ಸ್ಗೆ ಬೇಕು ಅನ್ನಂಗಿದ್ರೆ ಆ ವಿದ್ಯಾರ್ಥಿಗಳು 45 ಪ್ರಯಾರಿಟಿ ಕೊಡ್ತಾ ಇದ್ದಾರೆ. 45ಇಂದ ಆಯುಷ್ ಕೋರ್ಸ್ಗಳನ್ನ ಆ್ಯಡ್ ಮಾಡ್ತಾರೆ. 45, 46 ಹಾಗೆ ಪ್ರಯಾರಿಟಿ ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಕೊಟ್ಟರೆ ನಮಗೆ ಆಯುಷ್ ಕೋರ್ಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಇನ್ನು ನಾವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಸರ್ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾಳೆ ಲಾಸ್ಟ್ ಡೇಟು, ಬಟ್ ಈಗ ಸರ್ವರ್ ಬ್ಯುಸಿ ಬರ್ತಾ ಇದೆ. ನೋ ಪ್ರಾಬ್ಲಮ್, ಸರ್ವರ್ ಬ್ಯುಸಿ ಬಂದರೆ ನೀವೇನೂ ಮಾಡೋಕ್ಕಾಗಲ್ಲ, ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡುತ್ತೆ KA. ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರೋದು ರೌಂಡ್ 1ಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡ್ತಿರೋದು ಮಾರ್ಕ್ ರಿಸಲ್ಟ್ 2ಗೆ, ರೈಟ್? ಬಟ್ ಆಪ್ಷನ್ ಎಂಟ್ರಿ ಮಾಡಿ ಸರ್ವರ್ ಬ್ಯುಸಿ ಬರ್ತಾ ಇದ್ದರೆ ನೋ ಪ್ರಾಬ್ಲಮ್, ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಲಾಸ್ಟ್ ಇರೋದನ್ನು ಮಧ್ಯಾಹ್ನ 2 ಗಂಟೆಗೆ ಲಾಸ್ಟ್ ಮಾಡ್ಬೋದು, ಇಲ್ಲ ಸಂಜೆ 8 ಗಂಟೆಗೆ ಲಾಸ್ಟ್ ಮಾಡ್ಬೋದು. ಹಾಗಾಗಿ ನೀವು ವರಿ ಮಾಡೋಕ್ಕೆ ಹೋಗಬೇಡಿ. ಸರ್ವರ್ ಬ್ಯುಸಿ ಆದರೆ ಅದಕ್ಕೆ ಕಾರಣಕರ್ತರು ಯಾರು? KA. ಓಕೆ, ಈಗ ನೀವು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ನಾವು ಅಂದರೆ, ಒಂದು ಎಕ್ಸಾಂಪಲ್ ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ KA. ಇದನ್ನು ಅವರು ಆ್ಯಕ್ಚುಲಿ ಬಿಗಿನಿಗೆ ಕೊಡಬೇಕಾಗಿತ್ತು. ಈಗೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ, ಈಗ ಯುದ್ಧ ಎಲ್ಲ ಮುಗಿದ್ಮೇಲೆ ಈಗ ಶಸ್ತ್ರಾಸ್ತ್ರ ಕೊಟ್ಟರು ಅಂತ ಹಂಗಾಗ್ತಾ ಇದೆ. ಈಗ ನೀವೇನು ಮಾಡಬೇಕಪ್ಪ ಅಂದರೆ, ಫಸ್ಟ್ ನೋಡಿ ನಿಮ್ಮ ಪ್ರಯಾರಿಟಿಗಳು ಚೆಕ್ ಮಾಡ್ಕೋಬೇಕು. ಏನು ಪ್ರಯಾರಿಟಿ? ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ ಪ್ರಯಾರಿಟಿ ಆಪ್ಷನ್ ಪ್ರಯಾರಿಟಿ 1 ಕೊಟ್ಟಿದ್ದಾನೆ. ನೆಕ್ಸ್ಟ್ ಅಗೇನ್ ಇಂಜಿನಿಯರಿಂಗ್ 1 more ಕಾಲೇಜಲ್ಲಿ ಪ್ರಯಾರಿಟಿ 2 ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. ಅವನಿಗೆ ಟಾಪ್ ಮೋಸ್ಟ್ ಕೆಲವು ಕಾಲೇಜುಗಳನ್ನ ಫಸ್ಟ್ ಪ್ರಯಾರಿಟಿ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಮೆಡಿಕಲ್ ಕೊಟ್ಟಿದ್ದಾರೆ ನೋಡಿ, 6, 7, 8, ಮತ್ತು ಇಂಜಿನಿಯರಿಂಗು, ಮತ್ತು ಮೆಡಿಕಲ್ಲು, ಹೀಗೆ ಆಯುಷ್ ಕೋರ್ಸ್ ಕೊಡ್ಬೋದು, ಅಗ್ರಿ ಕೊಡ್ಬೋದು, BSc AG ಕೊಡ್ಬೋದು. ಸೊ ಯಾವ ಕೋರ್ಸ್ಗಳನ್ನ ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ಫಸ್ಟು ಮೆಡಿಕಲ್ಲೇ ಆ್ಯಡ್ ಮಾಡಬೇಕು, ಅಥವಾ ಫಸ್ಟು ಆಯುಷ್ ಆ್ಯಡ್ ಮಾಡಬೇಕು, ಇಲ್ಲ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜುಗಳೆಲ್ಲ ಆ್ಯಡ್ ಮಾಡಬೇಕು ಅಂತ ಇಲ್ಲ. ಬೇಕಾದ್ರೆ ನೀವು ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ನಿಮಗೆ ಬೇಕು, ಮೆಡಿಕಲ್ ಕಾಲೇಜ್ ಅದಕ್ಕೆ ಪ್ರಯಾರಿಟಿ ನಂಬರ್ 1 ಕೊಡಿ. ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಬೇಕು ನನಗಿದ್ರೆ ಪ್ರಯಾರಿಟಿ ನಂಬರ್ 2 ಅಂತ ಕೊಡಿ. ಹಾಸನ್ ಮೆಡಿಕಲ್ ಕಾಲೇಜು ಪ್ರಯಾರಿಟಿ 3 ಅಂತ ಕೊಡಿ. ಓಕೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಮುಗೀತು, ಸಾಕು ನಮಗಿಷ್ಟೇ. ನೆಕ್ಸ್ಟು ಇಂಜಿನಿಯರಿಂಗ್ ಬೇಕು ನನಗಿದ್ರೆ, ಸಪೋಸ್ ನಿಮ್ಗೆ ರ್ಯಾಂಕ್ ಚೆನ್ನಾಗಿದೆ, RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಬೇಕು, ಆ ಬ್ರಾಂಚ್ಗೆ ನೀವು ಪ್ರಯಾರಿಟಿ ನಂಬರ್ 4 ಅಂತ ಕೊಡಬೇಕು. ಹೀಗೆ BMS ಕಾಲೇಜಲ್ಲಿ CS ಬೇಕು, ಪ್ರಯಾರಿಟಿ ನಂಬರ್ 5 ಅಂತ ಕೊಡಿ. ಈ ಕಡೆ ಮೆಡಿಕಲ್ಲು ಆಯಿತು, ಈ ಕಡೆ B. ನಿಮ್ಮ ಪ್ರಯಾರಿಟಿಗೆ ಅಟ್ ಎ ಟೈಮ್ ಎಲ್ಲ ಮೆಡಿಕಲ್ ಕಾಲೇಜು ಕೊಡಬೇಕು, ಅಟ್ ಎ ಟೈಮ್ ಎಲ್ಲ BE ಕೊಡಬೇಕು, ಆಮೇಲೆ ಆಯುಷ್ ಕೊಡಬೇಕು, ಆಮೇಲೆ ಡೆಂಟಲ್ ಕೊಡಬೇಕು ಅಂತ ಇಲ್ಲ. ನೀವು ಬೇಕಾದ್ರೆ ಡೆಂಟಲ್ ಕಾಲೇಜ್ನ ಫಸ್ಟ್ ಕೊಡೋಂಗಿದ್ರೆ ಪ್ರಿಫರೆನ್ಸ್ನ ಫಸ್ಟು ಡೆಂಟಲ್ ಕಾಲೇಜಿಗೆ ಕೊಡ್ಕೋಬೋದು. ನೀವು ಫಸ್ಟ್ ಪ್ರಯಾರಿಟಿ, ದಟ್ ಈಸ್ ದಿ ಪ್ರಯಾರಿಟಿ ನಂಬರ್ 1 ಡೆಂಟಲ್ ಕೊಡ್ಬೋದು. ಆಯುಷ್ ಬೇಕು ಅನ್ನಂಗಿದ್ರೆ ಅದರಲ್ಲೂ ಆಯುಷ್ ನಮಗೆ ಗೌರ್ಮೆಂಟ್ ಕಾಲೇಜ್ ಮೈಸೂರು ಬೇಕು ಅನ್ನಂಗಿದ್ರೆ ಫಸ್ಟ್ ಪ್ರಯಾರಿಟಿ ಗೌರ್ಮೆಂಟ್ ಆಯುರ್ವೇದ ಕಾಲೇಜ್ ಮೈಸೂರು, ಅಲ್ಲಿಗೆ ಪ್ರಯಾರಿಟಿ ನಂಬರ್ 1 ಅಂತ ಕೊಡ್ಬೋದು. ಇದು ಮೇಯ್ನ್, ನೀವು ಪ್ರಯಾರಿಟಿಗಳನ್ನ ಕರೆಕ್ಟಾಗಿ ಕೊಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಕ್ಲಿಯರ್? ಸೊ ಈ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಮತ್ತು ಈ ಆಪ್ಷನ್ ಎಂಟ್ರಿನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆಂದರೆ ಈಗ ಎಲ್ಲ ಕೋರ್ಸ್ಗಳಿಗೆ ಜಾಯಿಂಟ್ ವೆಂಚರ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ಹಾಗಾಗಿ ಈಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಗೋ ಆಲ್ಮೋಸ್ಟ್ ಸೀಟು ಫಸ್ಟ್ ರೌಂಡಲ್ಲೂ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೂ ಒಂದು, ಈಗ ನೀವು ಮಾರ್ಕ್ ಅಲಾಟ್ಮೆಂಟಲ್ಲಿ ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಲ್ವಾ, ಅದು ರಿಸಲ್ಟ್ ಬಂದ ಮೇಲೆ, ಮಾರ್ಕ್ 2 ರಿಸಲ್ಟ್ ಬಂದ ಮೇಲೆ ರೌಂಡ್ 1ಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು. ಹಾಗಾಗಿ ನೀವು ಈಗ ಮಾಡಿರೋದೇ ಫೈನಲ್ ಅಲ್ಲ, ನೀವು ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದು. ಹಾಗಾಗಿ ನೋ ಪ್ರಾಬ್ಲಮ್. ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ, ಅದಕ್ಕೆ ನಾವು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀವಿ. ಬಿಕಾಸ್ ಇಟ್ಸ್ ಎ ಕ್ರೂಷಿಯಲ್ ಟೈಮ್ ಫಾರ್ ಸ್ಟೂಡೆಂಟ್ಸ್.